ಪ್ರಾಪರ್ಟೀಸ್ ಇನ್ ಮೈಸೂರು. ಶ್ರೀರಂಗಪಟ್ಟಣದಿಂದ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಥರ ಟಾರ್ ರೋಡ್ಗಿದೆ ಮತ್ತು ಈ ಥರ ವಿಲೇಜ್. ಈ ವಿಲೇಜಲ್ಲಿ 150ರಿಂದ 180 ಅಷ್ಟು ಮನೆಗಳಿದೆ ನೋಡಿ. ಇದು ಟಾರ್ ರೋಡ್, ಬಸ್ ರೂಟ್. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ತೋಟ. 71 ಗುಂಟೆ ಇದೆ. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದು 71 ಗುಂಟಾಸ್ ಇದೆ. ವಿತ್ 2 ಬೋರ್ವೆಲ್ ಇದೆ. 2 ಬೋರ್ವೆಲ್, ರನ್ನಿಂಗ್ ಬೋರ್ವೆಲ್. ಮತ್ತು ಒಂದು 28ರಿಂದ 30 ತೆಂಗಿನ ಮರ ಇದೆ ನೋಡಿ. ಭೂಮಿ ಇದೇನೆ, ರೆಡ್ ಸಾಯಿಲ್. ಗ್ರೌಂಡ್ ವಾಟರ್ ಎಲ್ಲ ಚೆನ್ನಾಗಿದೆ. ಆಲ್ರೆಡಿ 2 ಬೋರ್ವೆಲ್ ಓಡ್ತಾ ಇದೆ. 28ರಿಂದ 30 ತೆಂಗಿನ ಮರ ಇದೆ. ಟೀಕುಡ್ ಒಂದು 7-8 ಟೀಕುಡ್ ಬರ್ಬೋದು. ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದು ಈಗ ಎಲೆ ಎಲ್ಲ ಉದುರೋಗ್ಬಿಟ್ಟೈತೆ. ಈಗೇನು ಚೆನ್ನಾಗಿ ಕಾಣಲ್ಲ, ಬಟ್ ಚೆನ್ನಾಗಿದೆ ಟೀಕುಡ್ ಎಲ್ಲ. ಇದರಲ್ಲಿ ತರಕಾರಿ ಬೆಳೆಸೋಕ್ಕೆ ನಂಬರ್ 1 ಜಾಗ ಇದು. ಈ ಕಡೆ ಸರೌಂಡಿಂಗಲ್ಲಿ ತರಕಾರಿನೇ ಜಾಸ್ತಿ ಬೆಳೆಸೋದು. ಮತ್ತು ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಚೆನ್ನಾಗಿದೆ ಜಾಗ. ವಿಲೇಜ್ ಹತ್ತಿರದಲ್ಲಿದೆ. ಈಗ ತೋರಿಸೋದಲ್ಲ, ಅದೇ ವಿಲೇಜ್. ಬಸ್ ರೂಟ್. ಸಮಯದಲ್ಲಿ ಏನಾರ ಕಾರ್ಗಿರ್ ಇಲ್ಲ ಅಂತಂದರೆ ಬಸ್ಸಲ್ಲಿ ಬರ್ಬೋದು. ಇಲ್ಲಿ ಆ ರೀತಿ ಇದೆ. ಬಸ್ ಸ್ಟಾಪು ಪಕ್ಕದಲ್ಲೇ ಇರೋದು. ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗಿರಿ. ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಮೈಸೂರು ರೋಡ್, ಅಲ್ಲಿಂದ 2.5 ಕಿಲೋಮೀಟ್ರ್ ಬರ್ಬೋದು ನೋಡಿ. ಇದೊಂದು ಬೋರ್ವೆಲ್. ಇನ್ನೊಂದು ಲೆಫ್ಟ್ ಸೈಡಲ್ಲಿ ಆ ಕಡೆ ಒಂದಿದೆ. ಅದು ವೀಡಿಯೋ ಮಾಡಿಲ್ಲ ನಾನು, ಇದು ಮಾತ್ರ ಮಾಡ್ತಾಯಿದ್ದೀನಿ. ಲಾಸ್ಟ್ ಡೆಡ್ ಎಂಡ್ ಇದೆಯಲ್ಲ, ಅಲ್ಲೊಂದು ಬೋರ್ವೆಲ್ ಇದೆ. ಈ ಉಳುಮೆ ಮಾಡಿದ್ರೆ ಇನ್ನೂ ಕೆಂಪು ಕಾಣುತ್ತೆ ಮಣ್ಣು. ಇನ್ನು ಉಳುಮೆ ಮಾಡಿಲ್ಲ, ಸೊ ಅದಕ್ಕೆ ಈ ಥರ ಕಾಣ್ತಾ ಇದೆ. ಇನ್ನೂ ರೆಡ್ ಸಾಯಿಲ್ ಇದೆ ಇದು. ನೋಡಿ, ಇದಕ್ಕೆಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಫೆನ್ಸಿಂಗ್ ಕಲ್ಲು ಹಾಕಿದರೆ, ಫೆನ್ಸಿಂಗ್ ಹಾಕಿಲ್ಲ.